ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯ ಸಮತೋಲನ ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಯು ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಮತೋಲನವನ್ನ ಸಾಧಿಸುವುದರ ಮೂಲಕ ಸಮತೋಲನ ಬೆಲೆಯನ್ನ ನಿರ್ಧಾರ ಮಾಡುವಂತ ಕೆಲಸವನ್ನ ಮಾಡ್ತಾವ. ಈಗ ನಾವೇನ್ ಮಾಡೋಣ, ಈ ಅಲ್ಪಾವಧಿಯಲ್ಲಿ ಸಮತೋಲನ ಬೆಲೆ ಹೇಗೆ ನಿರ್ಧಾರವಾಗ್ತದ ಮತ್ತು ಅದರ ಸನ್ನಿವೇಶ ಏನು, ಮತ್ತು ದೀರ್ಘಾವಧಿಯಲ್ಲಿ ಬೆಲೆಯು ಹೇಗೆ ಸಮತೋಲನವನ್ನ ಸಾಧಿಸುತ್ತದೆ, ಅವೆರಡರ ಒಂದು ಸನ್ನಿವೇಶವನ್ನ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅವಧಿಯು ಅಲ್ಪಾವಧಿ ಆಗಿರುವುದರಿಂದ ಬೇಡಿಕೆಯ ಅನುಗುಣವಾಗಿ ಪೂರೈಕೆಯನ್ನ ಹೆಚ್ಚಿಸಲು ಸಾಧ್ಯವಿರುವುದಿಲ್ಲ. ಏನು, ಇಲ್ಲಿ ಅವಧಿ ಅಲ್ಪಾವಧಿಯಾಗಿದ್ದರಿಂದ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಯನ್ನ ಹೆಚ್ಚಳ ಮಾಡಲು ಸಾಧ್ಯ ಇರುವುದಿಲ್ಲ. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯ ಒಂದು ಸನ್ನಿವೇಶವಾಗಿದೆ. ಹೀಗಾಗಿ ಒಂದು ವೈಯಕ್ತಿಕ ಉದ್ಯಮ ಸಂಸ್ಥೆಯು ಬೆಲೆಯ ಮೇಲೆ ಪ್ರಭಾವ ಬೀರಲು ಸಾಧ್ಯ ಇರುವುದಿಲ್ಲ. ಏನೋ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯ ಸನ್ನಿವೇಶದಲ್ಲಿ ವಸ್ತುವಿನ ಬೆಲೆಯ ಮೇಲೆ ಒಂದು ವೈಯಕ್ತಿಕ ಉದ್ಯಮ ಸಂಸ್ಥೆಯು ಪ್ರಭಾವನ ಬೀರಲು ಸಾಧ್ಯ ಇಲ್ಲ. ಯಾಕಂತಂದ್ರ ಇಲ್ಲಿ ಅಲ್ಪಾವಧಿಯಲ್ಲಿ ವಸ್ತುವಿನ ಬೆಲೆಯು ಸಾಮೂಹಿಕವಾಗಿ ನಿರ್ಧಾರ ಆಗ್ತದ. ಸಾಮೂಹಿಕ ಅಂತಂದ್ರ ಮಾರುಕಟ್ಟೆ ಏನ್ ಸನ್ನಿವೇಶ ಇರುತ್ತಲ್ಲ, ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಬೆಲೆ ನಿರ್ಧಾರ ಆಗ್ತದ. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ವೈಯಕ್ತಿಕ ಉದ್ಯಮ ಸಂಸ್ಥೆಯು ಯಾವುದೇ ಒಂದು ಪ್ರಭಾವನ ಬೀರುವುದಿಲ್ಲ. ಇಷ್ಟು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಇಷ್ಟಾದ್ಮೇಲೆ ಇಲ್ಲಿ ನೋಡ್ರಿ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಸಂಸ್ಥೆಯ ಸರಾಸರಿ ಆದಾಯದ ರೇಖೆ ಮತ್ತು ಅಥವಾ ಬೇಡಿಕೆಯ ರೇಖೆಯು ಸಂಪೂರ್ಣ ಸ್ಥಿತಿಸ್ಥಾಪಕತ್ವವಾಗಿರುತ್ತದೆ. ಏನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಅಲ್ಪಾವಧಿಯ ಒಂದು ಸನ್ನಿವೇಶದೊಳಗ ಒಂದು ಉದ್ಯಮ ಸಂಸ್ಥೆಯ ಈ ಸರಾಸರಿ ಆದಾಯದ ರೇಖೆ ಅಥವಾ ಬೇಡಿಕೆ ರೇಖೆ ಎರಡು ಕೂಡ ಒಂದೇ. ಇವೇನಾಗ್ತಾವು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕತ್ವ ಗುಣವನ್ನ ಹೊಂದಿರ್ತದೆ. ಓಕೆನಾ. ಇದಾದ್ಮೇಲೆ ಉದ್ಯಮ ಸಂಸ್ಥೆಯು ಪ್ರಸ್ತುತ ಬೆಲೆಯನ್ನ ಏರಿಸದೆಯೇ ಅಥವಾ ಹೆಚ್ಚಳವನ್ನ ಮಾಡದೆ ಹೆಚ್ಚುವರಿ ವಸ್ತುಗಳನ್ನ ಮಾರಬೇಕಾಗಿರುವುದರಿಂದ ಅದರ ಸೀಮಾಂತ ಆದಾಯವು ಸರಾಸರಿ ಆದಾಯದಷ್ಟೇ ಇರುತ್ತದೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರ, ಏನ್ ಒಂದು ಉದ್ಯಮ ಸಂಸ್ಥೆ ಇರತ್ತಲ್ಲ, ಆ ಉದ್ಯಮ ಸಂಸ್ಥೆಯು ವಸ್ತುವಿನ ಬೆಲೆಯನ್ನ ಹೆಚ್ಚು ಕಡಿಮೆ ಮಾಡದೆ ಅಥವಾ ಹೆಚ್ಚಳವನ್ನ ಮಾಡದೆಯೇ ತನ್ನ ಒಂದು ಹೆಚ್ಚುವರಿ ವಸ್ತುಗಳನ್ನ ಮಾರಾಟವನ್ನ ಮಾಡ್ಬೇಕಾಗ್ತದೆ. ಹೀಗಾಗಿ ಆ ಒಂದು ಉದ್ಯಮ ಸಂಸ್ಥೆಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ನಿಂತವು ಎರಡು ಕೂಡ ಸಮಾನವಾಗಿ ಕಂಡುಬರ್ತಾವೆ. ಹೀಗಾಗಿ ಆದ್ದರಿಂದ ಇಲ್ಲಿ ಅಲ್ಪಾವಧಿಯಲ್ಲಿ ವಸ್ತುವಿನ ಬೆಲೆ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಇವು ಏನಾಗಿರ್ತಾವ, ಒಂದೇ ರೀತಿಯಲ್ಲಿ ಕಂಡು ಬರ್ತಾವ. ಹೀಗಾಗಿ ಪಿ ಇಜ್ವಲ್ ಟು ಎ ಆರ್ ಇಜ್ವಲ್ ಟು ಎಂ ಆರ್. ಪಿ ಅಂತಂದ್ರ ವಸ್ತುವಿನ ಬೆಲೆ, ಎ ಆರ್ ಅಂತಂದ್ರ ಸರಾಸರಿ ಆದಾಯ, ಎಂ ಆರ್ ಅಂತಂದ್ರ ಸೀಮಾಂತ ಆದಾಯದ ರೇಖೆ ಆಗ್ತದ. ಇವೆಲ್ಲ ಏನಾಗ್ತಾವು ಒಂದೇ ರೀತಿಯಾಗಿ ಕಂಡು ಬರ್ತಾವ. ಯಾಕಂದ್ರ ಇಲ್ಲಿ ವಸ್ತುವಿನ ಬೆಲೆಯನ್ನ ಹೆಚ್ಚಳ ಮಾಡಲು ಅವಕಾಶ ಇರುವುದಿಲ್ಲ. ಹೀಗಾಗಿ ಇಲ್ಲಿ ಸೀಮಾಂತ ಆದಾಯ, ಸರಾಸರಿ ಆದಾಯ ಮತ್ತು ವಸ್ತುವಿನ ಬೆಲೆ ಏನಾಗ್ತಾವು ಇವೆಲ್ಲ ಒಂದೇ ರೀತಿಯಾಗಿ ಕಂಡು ಬರ್ತಾವ. ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ಅದು ಹೇಗೆ ಎಂಬುದನ್ನ ಇಲ್ಲಿ ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ರಿ, ರೇಖಾಚಿತ್ರದ ನಿಮಗೆ ಮಾಹಿತಿ ಬೇಕಾಗ್ತಂತಂದ್ರ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡೋ ತನಕನು ವಿದ್ಯಾರ್ಥಿಗಳು ಅವಸರವನ್ನ ಮಾಡಕ್ ಹೋಗ್ಬಾರ್ದು. ಯಾಕಂದ್ರ ನಾವು ಕಲಿ ಮುಂದೆ ಮಾಡೀವಿ, ಈ ಏನ್ ಎಕನಾಮಿಕ್ಸ್ ಒಳಗೆ ಏನ್ ರೇಖಾಚಿತ್ರ ಬರ್ತಾವಲ್ಲ, ಬಿಗಿ ಬಿಗಿ ಅಂತೇಳಿ ಅವುಗಳ ಬಗ್ಗೆ ಒತ್ತನ್ನ ಕಡಿಮೆ ಕೊಟ್ಟಿದ್ದರಿಂದ ನಮಗೆ ಅತಿ ಹೆಚ್ಚು ಅಂಕವನ್ನ ಗಳಿಸಲು ಸಾಧ್ಯ ಆಗ್ಲಿಲ್ಲ. ಹೀಗಾಗಿ ಇಲ್ಲಿ ರೇಖಾಚಿತ್ರ ಬಹಳ ಈಜಿ ಇರ್ತಾವ. ಅವುಗಳನ್ನ ತಿಳ್ಕೊಂಡು ನೀವೇನ್ ಮಾಡ್ಬೋದು, ಸುಲಭವಾಗಿ ಚಿತ್ರವನ್ನ ಬಿಡಿಸಬಹುದು.
ನೀವೇನಾದ್ರೂ ಆ ಚಿತ್ರವನ್ನ ತಿಳ್ಕೊಳಿಕ್ಕಂತಂದ್ರ ಆ ಚಿತ್ರವನ್ನ ಬಿಡಿಸಲು ನಿಮಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಏನ್ ಮಾಡೋಣ, ನಾವು ಮೊದಲಿಗೆ ಚಿತ್ರವನ್ನ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಓ ಬಿಂದು. ನಿಧಾನವಾಗಿ ತಿಳ್ಕೊಳ್ಳೋಣ. ಇದು ಓ ಬಿಂದು. ಓದಿಂದ ಇದು ಓ ಎಕ್ಸ್ ಅಕ್ಷ. ಓ ಎಕ್ಸ್ ಅಕ್ಷ. ಇಲ್ಲಿ ಉತ್ಪನ್ನವನ್ನ ಬಿಂಬಿಸಲಾಗಿದೆ. ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನವನ್ನ. ಇನ್ನು ಇಲ್ಲೈತ್ ನೋಡ್ರಿ, ಯಾವುದು ಓ ವೈ ಅಕ್ಷ. ಓ ವೈ ಅಕ್ಷ. ಇಲ್ಲಿ ವೆಚ್ಚ ಮತ್ತು ಆದಾಯವನ್ನ ಬಿಂಬಿಸಲಾಗಿದೆ. ಏನು, ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನವನ್ನ, ಇನ್ನು ಓ ವೈ ಅಕ್ಷದಲ್ಲಿ ವೆಚ್ಚ ಮತ್ತು ಆದಾಯವನ್ನ ಬಿಂಬಿಸಲಾಗಿದೆ. ಇಲ್ಲಿ ನೋಡ್ರಿ, ಈ ಪಿ ಎಲ್ ರೇಖೆ ಏನಿದೆಯಲ್ಲ, ಇದು ಬೆಲೆ ರೇಖೆಯಾಗಿದೆ, ಅಥವಾ ಸರಾಸರಿ ಆದಾಯದ ರೇಖೆಯಾಗಿದೆ, ಅಥವಾ ಸೀಮಾಂತ ಆದಾಯದ ರೇಖೆ ಆಗಿದೆ. ಯಾಕಂತಂದ್ರ ನಾವ್ ಆಗಲೇ ತಿಳ್ಕೊಂಡಿವಲ್ಲ, ಪಿ ಇಸ್ ಈಕ್ವಲ್ ಟು ಎ ಆರ್ ಇಸ್ ಈಕ್ವಲ್ ಟು ಎಂ ಆರ್. ಇವಷ್ಟೇನು ಒಂದೇ ರೀತಿಯಾಗಿ ಕಂಡು ಬರ್ತಾವ. ಹೀಗಾಗಿ ಈ ಪಿ ಎಲ್ ಎಂಬುದು ಬೆಲೆ ರೇಖೆ, ಎ ಆರ್ ಮತ್ತು ಎಂ ಆರ್ ಇವೇನಾಗ್ತಾವು ಎಲ್ಲ ಒಂದೇ ರೀತಿಯಲ್ಲಿ ಕಂಡು ಬರ್ತಾವ. ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು. ಕ್ಲಿಯರ್ ಆಯ್ತಾ? ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನ, ಓ ವೈ ಅಕ್ಷದಲ್ಲಿ ವೆಚ್ಚ ಮತ್ತು ಆದಾಯ, ಪಿ ಎಲ್ ರೇಖೆ ಇದು ಬೆಲೆ ರೇಖೆಯಾಗಿದೆ, ಅಥವಾ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯದ ರೇಖೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಈ ಎಸ್ ಬಿಂದು ಇದು ಸಮತೋಲನ ಬಿಂದು ಆಗಿದೆ. ಎಸ್ ಬಿಂದು ಇದು ಸಮತೋಲನ ಬಿಂದು ಆಗಿದೆ. ಯಾಕಂತಂದ್ರ ಈ ಎಸ್ ಬಿಂದುವಿನಲ್ಲಿ ಎ ಆರ್ ಮತ್ತು ಎಂ ಆರ್ ಎರಡು ಏನಾಗ್ಯಾವ, ಸಮಾನವಾಗಿ ಆಗ್ಯಾವ. ಎಂ ಸಿ ಇಸ್ ಈಕ್ವಲ್ ಟು ಎಂ ಆರ್. ಇವೆರಡು ಸಮಾನವಾಗಿ ಕಂಡು ಬಂದಾಗ ಇದು ಉದ್ಯಮ ಸಂಸ್ಥೆಯ ಸಮತೋಲನ ಬಿಂದು ಆಗಿರ್ತದೆ. ಇದು ಒಂದನೆಯ ಸನ್ನಿವೇಶ. ಆದಾದ್ಮೇಲೆ ಈ ಓ ಎಂ ಇದೆಯಲ್ಲ, ಇದು ಸಮ ಉತ್ಪನ್ನದ ತೋರಿಸುವಂತ ಒಂದು ಬಿಂದು ಆಗಿದೆ. ನೋಡಿ, ಓ ಎಂ ಉತ್ಪನ್ನದಲ್ಲಿ ಎಸ್ ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆಯು ಸಮತೋಲನವನ್ನ ಸಾಧಿಸಿದೆ. ಆ ಎಸ್ ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆಯ ಬೆಲೆ ಪಿ ದಷ್ಟಿದೆ ಮತ್ತು ಉತ್ಪನ್ನ ಎಂ ದಷ್ಟು ಕಂಡು ಬರ್ತದೆ. ಇಲ್ಲಿ ಇದು ಒಂದು ಸನ್ನಿವೇಶ ಆಯ್ತು. ಇನ್ನೊಂದು ಸನ್ನಿವೇಶ, ಈ ಎಸ್ ಬಿಂದು ಯಾಕೆ ಸಮತೋಲನ ಅಂತಂದ್ರ, ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚದ ರೇಖೆ ಇಲ್ಲಿ ನೋಡಿ. ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯ ಎಂ ಇದೆಯಲ್ಲ, ಸೀಮಾಂತ ಆದಾಯದ ರೇಖೆಯನ್ನ ಕೆಳಗಿನಿಂದ ಸಂಧಿಸಬೇಕು. ಆ ಕೆಳಗಿನಿಂದ ಸಂಧಿಸುವಾಗ ಆ ಏನ್ ಒಂದು ಬಿಂದು ಟಚ್ ಆಗತ್ತಲ್ಲ, ಆ ಬಿಂದುವಿಗೆ ನಾವು ಸಮತೋಲನ ಬಿಂದು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದು ಸೀಮಾಂತ ವೆಚ್ಚದ ರೇಖೆ ಆಗೈತಿ. ಇದು ಕೆಳಗಿನಿಂದ ಯಾವ ರೇಖೆಯನ್ನು ಟಚ್ ಮಾಡಿದೆ, ಇದು ಎಂ ರೇಖೆಯನ್ನ ಸಂಧಿಸಿದೆ. ನೋಡ್ರಿ, ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನ ಕೆಳಗಿನಿಂದ ಸಂಧಿಸಿದಾಗ ಆ ಸಂಧಿಸಿದಂತ ಬಿಂದು ಇದೆಯಲ್ಲ, ಅದು ಉದ್ಯಮ ಸಂಸ್ಥೆಯ ಸಮತೋಲನ ಬಿಂದು ಆಗ್ತದೆ ಎಂಬುದನ್ನ ನಾವು ಈ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಇದು ಉದ್ಯಮ ಸಂಸ್ಥೆಯಲ್ಲಿ ಸಮತೋಲನ ಕಂಡು ಬರುವಂತ ಒಂದು ಬಿಂದು ಆಗಿದೆ. ಈ ಬಿಂದುವಿನಲ್ಲಿ ಒಂದು ಸನ್ನಿವೇಶ ಎಂ ಸಿ ಇಸ್ ಈಕ್ವಲ್ ಟು ಎಂ ಆರ್, ಎರಡು ಸಮಾನ ಆಗಿದಾವು. ಇಲ್ಲಿ ಎಂ ಸಿ ಐತಲ್ಲ, ಇದು ಎಂ ಸಿ, ಇದು ಎಂ ಆರ್, ಎರಡು ಸಮಾನವಾಗಿದಾವು. ಇನ್ನೊಂದು ಯಾವುದು, ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನ ಕೆಳಗಿನಿಂದ ಸಂಧಿಸಿದೆ ಅಥವಾ ಛೇದಿಸಿದೆ. ಇದು ಉದ್ಯಮ ಸಂಸ್ಥೆಯು ಸಾಧಿಸಿರುವಂತ ಸಮತೋಲನ ಬಿಂದು ಆಗಿದೆ. ಇನ್ನ ಇಷ್ಟು ವಿದ್ಯಾರ್ಥಿಗಳೇ ಈ ರೇಖಾಚಿತ್ರದ ಬಗ್ಗೆ ಮಾಹಿತಿ ಆಗಿದೆ. ಮಾಹಿತಿ ಆದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಪಿ ಎಲ್ ರೇಖೆಯು ಸರಾಸರಿ ಆದಾಯದ ರೇಖೆ ಅಥವಾ ಸೀಮಾಂತ ರೇಖೆ ಆಗಿದೆ. ಪಿ ಎಲ್ ರೇಖೆ ಏನಿದೆಯಲ್ಲ, ಇದು ಪಿ ಎಲ್ ರೇಖೆ, ಇದು ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ ಆಗಿದೆ. ಇಲ್ಲಿ ಎರಡು ಷರತ್ತು ಕಂಡು ಬರ್ತಾವು. ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮವಾಗಿರಬೇಕು. ಇದು ಒಂದೇ ಷರತ್ತು. ಏನು, ಸಮತೋಲನವನ್ನ ಸಾಧಿಸಬೇಕಂತಂದ್ರ ಸೀಮಾಂತ ಆದಾಯವು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಎಂ ಆರ್ ಇಸ್ ಈಕ್ವಲ್ ಟು ಎಂ ಸಿ. ಈ ಸನ್ನಿವೇಶ ಎಲ್ಲಿ ನೋಡಿದ್ವಿ ನಾವು, ಇಲ್ಲಿ ನೋಡ್ತೀವಿ. ಈ ಬಿಂದಿನೊಳಗ ಎಂ ಆರ್ ಮತ್ತು ಎಂ ಸಿ ಎಂದವು ಸಮತೋಲನ ಅದ. ಎಂ ಆರ್ ಇಸ್ ಈಕ್ವಲ್ ಟು ಎಂ ಸಿ. ಇದು ಒಂದನೇ ಷರತ್ತು. ಎರಡನೇದು ಯಾವುದು, ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನ
ಕೆಳಗಿನಿಂದ ಛೇದಿಸಬೇಕು. ಇದು ಎರಡನೇ ಷರತ್ತು. ಅದು ಕೂಡ ನೋಡ್ರಿ, ಇದು ಸೀಮಾಂತ ವೆಚ್ಚದ ರೇಖೆ ಕೆಳಗಿನಿಂದ ಯಾವ ರೇಖೆಯನ್ನ, ಸೀಮಾಂತ ಆದಾಯ ರೇಖೆಯನ್ನ ಕೆಳಗಿನಿಂದ ಛೇದಿಸಿದೆ. ಇವೆರಡು ಷರತ್ತು ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯು ಸಾಧಿಸುವಂತ ಸಮತೋಲನ ಬಿಂದು ಆಗಿದೆ. ಇಷ್ಟು ವಿದ್ಯಾರ್ಥಿಗಳೇ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯ ಸಮತೋಲನ ಆಗಿದೆ. ಇಲ್ಲಿ ತನಕ ವಿವರಣೆ ಮಾಡಿದ್ದನ್ನ OM ಏನ್ ವಿವರಣೆ ಮಾಡಿದಿಲ್ಲ, ಇಲ್ಲಿ ಮಾಹಿತಿ ಐತೆ ನೋಡ್ರಿ. OM ಉದ್ಯಮ ಸಮತೋಲನ ಬಿಂದುವಾಗಿದೆ. ಉತ್ಪನ್ನವನ್ನು OM ಗೆ ಹೆಚ್ಚಿಸಿದಾಗ ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನ S ಬಿಂದುವಿನಲ್ಲಿ ಕೆಳಗಿನಿಂದ ಛೇದಿಸಿದೆ. ಹೀಗಾಗಿ ಉದ್ಯಮ ಸಂಸ್ಥೆಯು M ಪ್ರಮಾಣದಷ್ಟು ಸರಕುಗಳನ್ನ ಉತ್ಪಾದಿಸಿ ಗರಿಷ್ಠ ಲಾಭವನ್ನ ಗಳಿಸುತ್ತದೆ. ಅಲ್ಲಿ ಏನು ರೇಖಾಚಿತ್ರ ಐತಲ್ಲ, ಆ OM ಏನ್ ಬಿಂದು ಇದೆಯಲ್ಲ, ಆ OM ಪ್ರಮಾಣದಷ್ಟು ವಸ್ತುವನ್ನ ಉತ್ಪಾದನೆ ಮಾಡಿ ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನ ಗಳಿಸ್ತದೆ. ಒಂದು ವೇಳೆ ಏನಾದ್ರು OM ಗಿಂತ ಹೆಚ್ಚಿಗೆ ಉತ್ಪಾದಿಸಿದರೆ ಅದು ನಷ್ಟ ಆಗ್ತದೆ. ಏಕೆಂದರೆ ಈ ಒಂದು ಹಂತದಲ್ಲಿ ಸೀಮಾಂತ ವೆಚ್ಚವು ಹೆಚ್ಚಳ ಆಗಿರ್ತದೆ. ಇದು ಗಮನಿಸಲಿ. ಇಲ್ಲಿ ನೋಡ್ರಿ, ಇದು ಸಮತೋಲನ ಬಿಂದು ಏನ. ಇಲ್ಲಿ MC ಕಡಿಮೆ ಇದೆ, MR ಹೆಚ್ಚಳವಾಗಿದೆ. ಒಂದು ವೇಳೆ ನಾವು ಇದಕ್ಕಿಂತ ಹೆಚ್ಚಳ ಇಷ್ಟು ಪ್ರಮಾಣ ಏನಾದ್ರು ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ಅವಾಗ ಸೀಮಾಂತ ವೆಚ್ಚ ಹೆಚ್ಚಳವಾಗಿ ಕಂಡು ಬರ್ತದೆ, ಸೀಮಾಂತ ಆದಾಯ ಕಡಿಮೆ ಇರ್ತದೆ. ಹೀಗಾಗಿ ಆ ಒಂದು ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆಯ ಮಟ್ಟದ ನಷ್ಟವನ್ನ ಅನುಭವಿಸಬಹುದು. ಇಲ್ಲಿ ನೋಡಿ ಹಿಂಗಿರ್ತದೆ. ಇದು ಸೀಮಾಂತ ವೆಚ್ಚ ಅಧಿಕವಾಗೈತಿ, ಇಲ್ಲಿ ಸೀಮಾಂತ ಆದಾಯ ಕಡಿಮೆಯಾಗಿ ಕಂಡು ಬರ್ತದೆ. ಹೀಗಾಗಿ ಇಲ್ಲಿ ಉದ್ಯಮ ಸಂಸ್ಥೆಯು ನಷ್ಟವನ್ನ ಅನುಭವಿಸುತ್ತದೆ. ಹೀಗಾಗಿ ಉದ್ಯಮ ಸಂಸ್ಥೆ ಏನ್ ಮಾಡಬೇಕು, OM ಪ್ರಮಾಣದಷ್ಟು ವಸ್ತುವನ್ನ ಉತ್ಪಾದನೆ ಮಾಡಿ ಗರಿಷ್ಠ ಲಾಭವನ್ನ ಗಳಿಸುವಂತ ಕೆಲಸವನ್ನ ಮಾಡ್ಕೊಬೇಕು. ಇದಕ್ಕಿಂತ ಕಡಿಮೆ ಬೇಡ, ಇದಕ್ಕಿಂತ ಹೆಚ್ಚಳ ಕೂಡ ಬೇಡ. ಇದು ಸಮತೋಲನ ಬಿಂದು ಆಗಿದೆ ಎಂಬುದು ಅಲ್ಪಾವಧಿಯ ಸಮತೋಲನದ ಬಗ್ಗೆ ಮಾಹಿತಿ ಆಗಿದೆ. ಇದನ್ನ ಹೆಚ್ಚಳ ಮಾಹಿತಿ ಐತೆ ನೋಡ್ರಿ. OX ಅಕ್ಷದಲ್ಲಿ ಇದು ನಿಧಾನವಾಗಿ ಗಮನಿಸಬೇಕು. OX ಅಕ್ಷದಲ್ಲಿ ಏನ್ ಮಾಡಲಾಗಿದೆ, ಉತ್ಪನ್ನವನ್ನ ಬಿಂಬಿಸಲಾಗಿದೆ. OY ಅಕ್ಷದಲ್ಲಿ ವೆಚ್ಚ ಮತ್ತು ಆದಾಯವನ್ನ ಬಿಂಬಿಸಲಾಗಿದೆ. ಇಲ್ಲಿ ನೋಡ್ರಿ, ಪ್ರಾರಂಭದಲ್ಲಿ ನಿಧಾನವಾಗಿ ಹೇಳ್ತಾನೆ. ಉದ್ಯಮ ಸಂಸ್ಥೆಯ ಬೆಲೆ O ದಿಂದ OP1 ಗಿದ್ದಾಗ, ಏನು O ಇಂದ OP1 ಗೆ ಏನಿದ್ದಾಗ ವಸ್ತುವಿನ ಬೆಲೆ ಇದ್ದಾಗ ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ P1 L1 ಆಗಿರ್ತದೆ. ಏನು, ವಸ್ತುವಿನ ಬೆಲೆ O ದಿಂದ OP1 ಗಿದ್ದಾಗ ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ ಏನೈತಿ, P1 L1 ದಷ್ಟು ಇದೆ. ಇದು ಗಮನಿಸಬೇಕು. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಆ ಒಂದು ಸನ್ನಿವೇಶದೊಳಗ ಉದ್ಯಮ ಸಂಸ್ಥೆಯು OM1 ದಷ್ಟು ವಸ್ತುವನ್ನ ಉತ್ಪಾದನೆ ಮಾಡ್ತದ. ಇಲ್ಲಿ ನೋಡಿ, ನಿಧಾನವಾಗಿ ಗಮನಿಸಬೇಕು. ನಿಧಾನವಾಗಿ OM1 ದಷ್ಟು ವಸ್ತುವನ್ನ ಉತ್ಪಾದನೆ ಮಾಡುವಾಗ ಉದ್ಯಮ ಸಂಸ್ಥೆಯ ಬೆಲೆ ಎಷ್ಟೈತಿ, OP1 ಎಷ್ಟು ಐತಿ. ಅವಾಗ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ ಏನೈತಿ, P1 L1 ಆಗಿದೆ. ಈ ಒಂದು ಹಂತದಲ್ಲಿ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚ M1G ದಷ್ಟು ಉದ್ಯಮ ಸಂಸ್ಥೆಯ ವೆಚ್ಚ ಇದೆ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚದ ರೇಖೆಯಾಗಿದೆ. ಅದೇ ಸನ್ನಿವೇಶ ಒಳಗ ಉದ್ಯಮ ಸಂಸ್ಥೆಯ ಸೀಮಾಂತ ಆದಾಯ ಎಷ್ಟಂತಂದ್ರ M1Q. ಇದು ಸೀಮಾಂತ, ಇದು M1Q ದಷ್ಟು ಸರಾಸರಿ ಆದಾಯವನ್ನ, ಇನ್ನು ಸೀಮಾಂತ ವೆಚ್ಚ M1G ದಷ್ಟು ಸೀಮಾಂತ ವೆಚ್ಚವನ್ನ ಸಾಧಿಸಿದೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಸೀಮಾಂತ ವೆಚ್ಚದಿಂದ ಸೀಮಾಂತ ಆದಾಯ ಹೆಚ್ಚಳವಾಗಿ ಕಂಡು ಬರ್ತದೆ. ಹೀಗಾಗಿ ಉದ್ಯಮ ಸಂಸ್ಥೆಯು ಈ G ಮತ್ತು Q
ಕ್ಯೂ ಮತ್ತು ಜಿ ಏನಿದೆಯಲ್ಲ ಇದು ಉದ್ಯಮ ಸಂಸ್ಥೆಯು ಗಳಿಸಿರುವಂತ ಲಾಭದ ಪ್ರಮಾಣವನ್ನ ಬಿಂಬಿಸುವಂತ ಒಂದು ಬಿಂದುಗಳು ಆಗಿವೆ. ವಾಪಸ್ ಹೇಳ್ತಾ ನೋಡ್ರಿ, ನಿಧಾನವಾಗಿ ಕೇಳಬೇಕು. ನಿಧಾನವಾಗಿ OP1 ಇದು ಬೆಲೆ ಆಗಿದೆ. ಆ ಬೆಲೆ ಆದಾಗ P1 ಮತ್ತು L1 ಇದು ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆಯಾಗಿದೆ. ಆ ಒಂದು ಸನ್ನಿವೇಶದೊಳಗ ಆದಾಗ ಉತ್ಪನ್ನ ಓದಿಂದ M1 ಇದ್ದಾಗ ಸೀಮಾಂತ ವೆಚ್ಚವು M1 G ದಷ್ಟು ಇದೆ. ಇದು ಸೀಮಾಂತ ವೆಚ್ಚ, ಇದು M1 G. ಅವಾಗ ಸೀಮಾಂತ ಆದಾಯ M1 Q ದಷ್ಟು ಸೀಮಾಂತ ಆದಾಯ ಆಗಿದೆ. ಇಲ್ಲಿ ಸೀಮಾಂತ ವೆಚ್ಚಕ್ಕಿಂತ ಸೀಮಾಂತ ಆದಾಯ ಹೆಚ್ಚಳವಾಗಿ ಕಂಡುಬರುವುದರಿಂದ G ಮತ್ತು Q ಮತ್ತು G ಇಂದ ಇದು ಉದ್ಯಮ ಸಂಸ್ಥೆಯು ಗಳಿಸಿರುವಂತ ಹೆಚ್ಚಿನ ಲಾಭದ ಪ್ರಮಾಣವನ್ನು ತೋರಿಸುವಂತ ಬಿಂದುಗಳು ಆಗಿವೆ. ಇದು ಒಂದನೆಯ ಸನ್ನಿವೇಶ ಆಗಿದೆ. ಈಗ ಎರಡನೇ ಸನ್ನಿವೇಶ ವಸ್ತುವಿನ ಬೆಲೆ ಓದಿಂದ OP ಇದ್ದಾಗ ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ PL ಆಗ್ತದೆ. ಬೆಲೆ OP ಇದ್ದಾಗ ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ P ಮತ್ತು L ಇದು ಆದಾಯದ ರೇಖೆ. ಈ ಒಂದು ಬಿಂದುವೊಳಗ ಉತ್ಪನ್ನದ ಪ್ರಮಾಣ OM ದಷ್ಟು ಕಂಡು ಬರ್ತದೆ. ಸಮತೋಲನ ಬಿಂದು R ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸಿದೆ. ಇಲ್ಲಿ ಯಾಕಲ್ಲಿ ಸಮತೋಲನ ಅಂತಂದ್ರ ಸೀಮಾಂತ ಆದಾಯದ ರೇಖೆಯನ್ನ ಸೀಮಾಂತ ವೆಚ್ಚದ ರೇಖೆಯು ಕೆಳಗಿನಿಂದ ಸಂಧಿಸಿದೆ. ಸೀಮಾಂತ ಆದಾಯದ ರೇಖೆಯನ್ನ ಸೀಮಾಂತ ವೆಚ್ಚದ ರೇಖೆಯು ಕೆಳಗಿನಿಂದ ಸಂಧಿಸಿದೆ. ಹೀಗಾಗಿ ಈ R ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆಯು ಸಮತೋಲನದಲ್ಲಿ ಕಂಡು ಬರ್ತದೆ. ಈ R ಬಿಂದುವಿನಲ್ಲಿ ಉದ್ಯಮ ಸಂಸ್ಥೆ ಸಾಮಾನ್ಯ ಲಾಭವನ್ನು ಗಳಿಸ್ತದೆ. ಸಾಮಾನ್ಯ ಲಾಭ, ಇಲ್ಲಿ ಗರಿಷ್ಠ ಲಾಭ ಇತ್ತು ಉತ್ಪನ್ನ ಇದ್ದಾಗ. ಈಗ OM ದಷ್ಟು ಉತ್ಪನ್ನ ಇದ್ದಾಗ ಸೀಮಾಂತ ವೆಚ್ಚದ ರೇಖೆಯು ಸೀಮಾಂತ ಆದಾಯದ ರೇಖೆಯನ್ನ ಕೆಳಗಿನಿಂದ ಸಂಧಿಸುವುದರ ಮೂಲಕ ಉದ್ಯಮ ಸಂಸ್ಥೆಯ ಮಟ್ಟದ ಹೆಚ್ಚಿನ ಒಂದು ಅಥವಾ ಸಾಮಾನ್ಯವಾದಂತ ಲಾಭವನ್ನ ಗಳಿಸುವಂತ ಬಿಂದು ಆಗಿದೆ. ಇದು ಎರಡನೆಯ ಬಿಂದು ಆಯಿತು. ಇನ್ನೊಂದು ಸನ್ನಿವೇಶ ಇದೆ. ಇಲ್ಲಿ ನೋಡ್ರಿ, ಬೆಲೆ OP2 ಇದ್ದಾಗ ಉದ್ಯಮ ಸಂಸ್ಥೆಯ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆ P2L2 ಇದು ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆಯಾಗಿದೆ. ಈ ಒಂದು ಹಂತದಲ್ಲಿ M2 ಮತ್ತು S ಇದು ಉದ್ಯಮ ಸಂಸ್ಥೆಯ ಸೀಮಾಂತ ಆದಾಯವನ್ನ ತೋರಿಸುವಂತ ಬಿಂದುವಾಗಿದೆ. ಇಲ್ಲಿ ನೋಡ್ರಿ, ಇದು S ಮತ್ತು M2 ಇದೆಯಲ್ಲ, ಇದು ಉದ್ಯಮ ಸಂಸ್ಥೆಯ ಸರಾಸರಿ ಆದಾಯವನ್ನ ತೋರಿಸುವಂತ ಒಂದು ರೇಖೆಯಾಗಿದೆ. ಇನ್ನ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚದ ರೇಖೆ ಇಲ್ಲೈತೆ ನೋಡ್ರಿ, ಇಲ್ಲಿ ಈ ಬಿಂದು ಇದು ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚ ರೇಖೆಯಾಗಿದೆ. M2 ಇದಷ್ಟು ಇದು ಉದ್ಯಮ ಸಂಸ್ಥೆಯ M2 ಇದಷ್ಟು ಏನಿದೆಯಲ್ಲ ಇದು ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚದ ರೇಖೆಯಾಗಿದೆ. ನೋಡಲಿ, ಸೀಮಾಂತ ಆದಾಯ M2 S ಅಷ್ಟಿದೆ. ಆ ಒಂದು ಬೆಲೆಯಲ್ಲಿ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚ M2 ಇದಷ್ಟು ಕಂಡು ಬರ್ತದೆ. ಇಲ್ಲಿ ಸೀಮಾಂತ ಆದಾಯಕ್ಕಿಂತ ಸೀಮಾಂತ ವೆಚ್ಚ ಹೆಚ್ಚಳವಾಗಿ ಕಂಡು ಬರ್ತದೆ. ನೋಡಲಿ, ಸೀಮಾಂತ ಆದಾಯಕ್ಕಿಂತ ಸೀಮಾಂತ ವೆಚ್ಚ ಹೆಚ್ಚಳವಾಗಿ ಕಂಡು ಬರುವುದರಿಂದ ಈ ಒಂದು ಹಂತದಲ್ಲಿ ಉದ್ಯಮ ಸಂಸ್ಥೆಯು ನಷ್ಟವನ್ನ ಅನುಭವಿಸುತ್ತದೆ. ಹೀಗಾಗಿ ಉದ್ಯಮ ಸಂಸ್ಥೆ ಏನ್ ಮಾಡಬೇಕು, OM ಪ್ರಮಾಣದಷ್ಟು ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಏನ ಇಷ್ಟು ವಿದ್ಯಾರ್ಥಿಗಳೇ ಉದ್ಯಮ ಸಂಸ್ಥೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾಧಿಸುವಂತ ಅಲ್ಪಾವಧಿಯ ಸಮತೋಲನ ಆಗಿದೆ. ಏನ ಇನ್ನೊಂದು ಬೇಕಾಗಿ ರಿಪೀಟ್ ಮಾಡ್ಕೊಂಡ್ರೆ ಸೂಕ್ಷ್ಮವಾಗಿ ಗಮನಿಸಿ. ಶಾರ್ಟ್ಕಟ್ ಆಗಿ ಹೇಳ್ತೀನಿ, G ಮತ್ತು Q ಇದೆಯಲ್ಲ ಇದು ಗರಿಷ್ಠ ಲಾಭ. ಓಕೆನಾ?
ಈ ಆರ್ ಇದೆಯಲ್ಲ ಇದು ಸಾಮಾನ್ಯ ಲಾಭ, ಸಾಮಾನ್ಯ ಲಾಭ. ಈ ಇ ಮತ್ತು ಎಸ್ ಇದೆಯಲ್ಲ ಇದು ನಷ್ಟವನ್ನ ಬಿಂಬಿಸುತ್ತದೆ. ಹೀಗಾಗಿ ಉದ್ಯಮ ಸಂಸ್ಥೆಯ ಮಟ್ಟದ OM ಪ್ರಮಾಣದಷ್ಟು ವಸ್ತುವನ್ನ ಉತ್ಪಾದಿಸಿ ಆರ್ ಬಿಂದುವಿನೊಳಗ ಸಮತೋಲನವನ್ನ ಸಾಧಿಸುವಂತ ಕೆಲಸವನ್ನ ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆ ಮಾಡ್ತದ ಎಂಬುದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ನೋಡ್ರಿ, ನಿಧಾನವಾಗಿ ಮನೆ ಒಳಗೆ ಓದ್ಕೋರಿ. ಬೆಲೆಯು OP1 ಆಗಿದ್ದಾಗ ಸರಾಸರಿ ಮತ್ತು ಸೀಮಾಂತ ಆದಾಯದ ರೇಖೆಯು P1L1 ಆಗಿದೆ. ಸೀಮಾಂತ ವೆಚ್ಚವು M1G ಮತ್ತು M1Q ಆಗಿದೆ. ಆದ್ದರಿಂದ ಉದ್ಯಮ ಸಂಸ್ಥೆ ಉತ್ಪಾದಿಸುವ ಪ್ರತಿಯೊಂದು ಘಟಕ ಸರಕಿನ GK ಪ್ರಮಾಣದ ಲಾಭವನ್ನ ಗಳಿಸುತ್ತದೆ. ಇವೆಲ್ಲನ ಹೇಳಿರೀಗ ಇವನ್ನ ಏನ್ ಮಾಡ್ಕೊಳ್ಳಿ, ಸರಿಯಾಗಿ ಎಕ್ಸಾಮ್ ಒಳಗ ನೋಟ್ಸ್ ಮಾಡ್ಕೊಂಡು ಎಕ್ಸಾಮ್ ಒಳಗ ಬರೆಯುವಂತ ಕೆಲಸವನ್ನ ಮಾಡ್ಕೊಳ್ಬೇಕು. ಇದು ಮೂರನೆಯ ಒಂದು ಸನ್ನಿವೇಶ. ಇನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯ ಸಮತೋಲನ. ಈಗ ಅಲ್ಪಾವಧಿ ಮುಗಿತು, ದೀರ್ಘಾವಧಿ ಬಗ್ಗೆ ತಿಳ್ಕೊಳ್ಳೋಣ. ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರಮಾಣವನ್ನ ಹೆಚ್ಚಿಸುವುದಕ್ಕಾಗಲಿ ಅಥವಾ ಕಡಿಮೆ ಮಾಡುವುದಕ್ಕಾಗಲಿ ಸಾಕಷ್ಟು ಕಾಲಾವಕಾಶ ಇರ್ತದ. ಅಂದ್ರ ಅವಧಿ ದೀರ್ಘಾವಧಿ ಇರ್ತದ, ಲಾಂಗ್ ಟರ್ಮ್ ಇರ್ತದ. ಆ ಅವಧಿ ನಾವು ಏನ್ ಮಾಡ್ಬೋದು, ಉತ್ಪನ್ನದ ಪ್ರಮಾಣವನ್ನ ಹೆಚ್ಚಿಸುವುದಕ್ಕಾಗಲಿ ಅಥವಾ ಕಡಿಮೆ ಮಾಡಲು ಇಲ್ಲಿ ಅವಕಾಶ ಇರ್ತದೆ. ಅಂದರೆ ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳು, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಏನ್ ಬರ್ತಾವಲ್ಲ, ಈ ಎಲ್ಲಾ ಉತ್ಪಾದನಾಂಗಗಳು ಬದಲಾಗುವ ಗುಣವನ್ನ ಹೊಂದಿರುತ್ತವೆ. ಯಾಕಂದ್ರೆ ಇಲ್ಲಿ ಅವಧಿ ಬಾಳ ಇರ್ತದ. ಅವಧಿ ಬಾಳ ಇದ್ದಾಗ ಸಮಯಕ್ಕೆ ತಕ್ಕಂಗೆ ನಾವ್ ಏನ್ ಮಾಡ್ಬೋದು, ಬದಲಾವಣೆಯನ್ನ ಮಾಡ್ಕೋಬಹುದು. ಮತ್ತು ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಯನ್ನ ಹೆಚ್ಚಿಸಲು ದೀರ್ಘಾವಧಿಯಲ್ಲಿ ಅವಕಾಶ ಇರ್ತದ. ಇದು ಅಲ್ಪಾವಧಿಯಲ್ಲಿ ಅವಕಾಶ ಇರಲಿಲ್ಲ, ಅದು ದೀರ್ಘಾವಧಿಯಲ್ಲಿ ಅವಧಿ ಸಾಕಷ್ಟು ಇರುವುದರಿಂದ ನಾವೇನ್ ಮಾಡ್ಬೋದು, ಬೇಡಿಕೆಗೆ ತಕ್ಕಂತೆ ಸಪ್ಲೈನ ಹೆಚ್ಚಿಸಲು ಸಾಧ್ಯ ಇರ್ತದೆ. ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕಿಲ್ಲ, ದೀರ್ಘಾವಧಿಯಲ್ಲಿ ಉದ್ಯಮದ ಸಮತೋಲನವು ಏರ್ಪಡಬೇಕಾದ್ರೆ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚ ಬೆಲೆಗೆ ಸಮನಾಗಿರಬೇಕು. ಏನು ಅಲ್ಪಾವಧಿಯಲ್ಲ, ಇದು ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆ ಸಮತೋಲನವನ್ನ ಸಾಧಿಸಬೇಕಾದ್ರೆ ಇಲ್ಲಿ ಸೀಮಾಂತ ವೆಚ್ಚ ಇಜ್ಕೊಲ್ ಟು ಸರಾಸರಿ ವೆಚ್ಚ ಇಜ್ಕೊಲ್ ಟು ಮತ್ತು ಬೆಲೆ ಇವೇನಿರ್ಬೇಕು ಸಮಾನಾಗಿದ್ದಾಗ ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆ ಮಾಡ್ತದ ಸಮತೋಲನವನ್ನ ಸಾಧಿಸುವಂತ ಕೆಲಸವನ್ನ ಮಾಡ್ತದ. ಅಲ್ಪಾವಧಿಯಲ್ಲಿ P ಇಜ್ಕೊಲ್ ಟು AR ಇಜ್ಕೊಲ್ ಟು MR ಅಂತ ಇತ್ತು. ಅದು ದೀರ್ಘಾವಧಿಯಲ್ಲಿ MC ಇಜ್ಕೊಲ್ ಟು AC ಇಜ್ಕೊಲ್ ಟು P ಎರಡು ಒಂದ, ಅದರ ಬದಲು ಎಷ್ಟ ಬರದೆ ಏನ ಅಲ್ಲಿ ಸೀಮಾಂತ ವೆಚ್ಚವನ್ನ ಗಣನೆಗೆ ತೆಗೆದುಕೊಳ್ಳಲಾಗ್ತದ ಎಲ್ಲಿ ದೀರ್ಘಾವಧಿ ಒಳಗ. ಇನ್ನು ಅಲ್ಪಾವಧಿ ಒಳಗ ಅಲ್ಲಿ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯವನ್ನ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಏನಾಗಬೇಕು, MC AC ಮತ್ತು ಬೆಲೆ ಇವು ಸಮನಾಗಿರ್ಬೇಕು. ಒಂದು ವೇಳೆ ಏನಾದ್ರು ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದರೆ, ವಸ್ತುವಿನ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿತ್ತಂತಂದ್ರ ಉದ್ಯಮ ಸಂಸ್ಥೆಗಳು ಅಧಿಕ ಲಾಭವನ್ನ ಗಳಿಸುತ್ತವೆ. ನೋಡಿ, ಸರಾಸರಿ ವೆಚ್ಚಕ್ಕಿಂತ ವಸ್ತುವಿನ ಬೆಲೆ ಏನಾದ್ರು ಅಧಿಕವಾಗಿತ್ತಂತಂದ್ರ ಇದು ಉದ್ಯಮ ಸಂಸ್ಥೆಯ ಅಧಿಕ ಲಾಭವನ್ನು ಗಳಿಸುವಂತ ಒಂದು ಸನ್ನಿವೇಶ ಆಗಿದೆ. ಇನ್ನು ಅದಕ್ಕೆ ಅಪೋಸಿಟ್ ಆಗಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಆಗಿದ್ದರೆ, ಬೆಲೆ ಕಡಿಮೆ ಇದ್ದು ಸರಾಸರಿ ವೆಚ್ಚ ಏನಾದ್ರು ಅಧಿಕವಾಗಿತ್ತಂತಂದ್ರ ಅಥವಾ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಆಗಿದ್ದರೆ ಉದ್ಯಮ ಸಂಸ್ಥೆಗಳು ನಷ್ಟವನ್ನ ಅನುಭವಿಸುತ್ತವೆ. ಒಂದು, ಬೆಲೆ ಜಾಸ್ತಿ ಇದ್ದು ಬೆಲೆ ಸರಾಸರಿ ವೆಚ್ಚಕ್ಕಿಂತ ಬೆಲೆ ಅಧಿಕವಾಗಿತ್ತಂತಂದ್ರ ಲಾಭ. ಇನ್ನು ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಆಗಿತ್ತಂತಂದ್ರ ಇದು ಉದ್ಯಮ ಸಂಸ್ಥೆಯು ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಈ ಸಮತೋಲನಕ್ಕಾಗಿ ಏನ್ ಮಾಡ್ಬೇಕು ನಾವು, ಬೆಲೆ ಇಜ್ಕೊಲ್ ಟು ಸೀಮಾಂತ ವೆಚ್ಚ ಇಜ್ಕೊಲ್ ಟು ಸರಾಸರಿ ವೆಚ್ಚ, P ಇಜ್ಕೊಲ್ ಟು MC ಇಜ್ಕೊಲ್ ಟು AC ಇದು ಸಮತೋಲನ ಬಿಂದು ಆಗಿದೆ. ಇದನ್ನ ನಿಯಮವನ್ನು ಒಂದು ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ರಿ, OX ಅಕ್ಷದಲ್ಲಿ ಉತ್ಪನ್ನವನ್ನ ಬಿಂಬಿಸಲಾಗಿದೆ. ಇನ್ನು OY ಅಕ್ಷದಲ್ಲಿ ವೆಚ್ಚ ಮತ್ತು ಆದಾಯವನ್ನ ಬಿಂಬಿಸಲಾಗಿದೆ. ಈ LMC ಏನಿದೆಯಲ್ಲ, LMC ಇದು ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆಯಾಗಿದೆ.
LAC ಇದೆಯಲ್ಲ ಇದು ದೀರ್ಘಾವಧಿಯ ಸರಾಸರಿ ವೆಚ್ಚದ ರೇಖೆ ಆಗಿದೆ. ಇಲ್ಲಿ ನೋಡ್ರಿ OP1 ಬೆಲೆ OP1 ಬೆಲೆ ಇದ್ದಾಗ ಉತ್ಪನ್ನ ಪ್ರಮಾಣ OM ಒಂದಷ್ಟು ಕಂಡು ಬರ್ತದೆ. ಬೆಲೆ OP1 ಇದ್ದಾಗ ಇಲ್ಲಿ ಉತ್ಪನ್ನ OM ದಷ್ಟು ಕಂಡು ಬರ್ತದೆ. ಈ ಒಂದು ಸನ್ನಿವೇಶದೊಳಗ Q ಪ್ರಮಾಣ ಇದು Q ಪ್ರಮಾಣದಷ್ಟು ಉದ್ಯಮ ಸಂಸ್ಥೆಯು ಗರಿಷ್ಠ ಲಾಭವನ್ನು ಗಳಿಸುತ್ತದೆ. ಈ ಉದ್ಯಮ ಸಂಸ್ಥೆ ಗರಿಷ್ಠ ಲಾಭವನ್ನು ಗಳಿಸ್ತದೆ. ಯಾವ ಬಿಂದುವಿನೊಳಗ? Q ಬಿಂದುವಿನೊಳಗ. ಉತ್ಪನ್ನ ಎಷ್ಟು? OM. ಓಕೆನಾ? ಈಗ ಬೆಲೆ OP ಇದ್ದಾಗ ಉತ್ಪನ್ನವು OM ದಷ್ಟು ಆಗ್ತದೆ. ಈ ಒಂದು ಸನ್ನಿವೇಶದೊಳಗ ಸಮತೋಲನ ಬಿಂದು ಆಗಾಗ್ತದೆ. ಇದು ಸಮತೋಲನ ಬಿಂದು. ಇಲ್ಲಿ ಉದ್ಯಮ ಸಂಸ್ಥೆಯು ಸಾಮಾನ್ಯ ಲಾಭವನ್ನು ಗಳಿಸ್ತದೆ. ಸಾಮಾನ್ಯ ಲಾಭ. ಯಾಕಂದ್ರೆ ಇಲ್ಲಿ ಸರಾಸರಿ ಆದಾಯದ ರೇಖೆನ ಸೀಮಾಂತ ವೆಚ್ಚದ ರೇಖೆಯು ಕೆಳಗಿನಿಂದ ಸಂಧಿಸಿದೆ. ಹೀಗಾಗಿ ಇದು ಸಮತೋಲನ ಬಿಂದು ಆಗ್ತದೆ. ಇನ್ನು ಬೆಲೆ OP2 ಆದಾಗ ಉತ್ಪನ್ನ ಪ್ರಮಾಣ M2 ಆಗ್ತದೆ. ಇಲ್ಲಿ ಸಮತೋಲನ ಬಿಂದು S ಆಗ್ತದೆ. ಇದು ಉದ್ಯಮ ಸಂಸ್ಥೆಯ ನಷ್ಟವನ್ನು ತೋರಿಸುತ್ತದೆ. ನೋಡಿ, Q ಬಿಂದು ಉದ್ಯಮ ಸಂಸ್ಥೆಯ ಗರಿಷ್ಠ ಲಾಭ, R ಬಿಂದು ಉದ್ಯಮ ಸಂಸ್ಥೆಯ ಸಾಮಾನ್ಯ ಲಾಭ, ಇನ್ನು S ಬಿಂದು ಇದೆಯಲ್ಲ ಇದು ಉದ್ಯಮ ಸಂಸ್ಥೆಯ ನಷ್ಟದ ಪ್ರಮಾಣವನ್ನು ತೋರಿಸುವಂತ ಕೆಲಸವನ್ನ ಆಗ್ತದೆ. ಇದು ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆಯು ಸಾಧಿಸುವಂತ ಸಮತೋಲನ ಬಿಂದು ಆಗಿದೆ. ವೆರಿ ಸಿಂಪಲ್ ಐತಿ, ವಿದ್ಯಾರ್ಥಿಗಳು ತಲೆಯೊಳಗೆ ಹಾಕೋಬೇಕಾಗ್ತದೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಆಗಿದೆ. ಅದನ್ನ ಇಲ್ಲಿ ಮಾಹಿತಿ ಐತಿ ನೋಡ್ರಿ. LMC ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ, LAC ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯಾಗಿದೆ. OP ಬೆಲೆಯಲ್ಲಿ R ಬಿಂದುವಿನೊಳಗ ಸಮತೋಲನವನ್ನ ಸಾಧಿಸಿದೆ. OP1 ಬೆಲೆಯಲ್ಲಿ Q ಬಿಂದುವಿನೊಳಗ ಲಾಭವನ್ನ ಗಳಿಸಿದೆ. ಇನ್ನು OP2 ಬೆಲೆಯಲ್ಲಿ S ಬಿಂದುವಿನಲ್ಲಿ ನಷ್ಟವನ್ನ ಉದ್ಯಮ ಸಂಸ್ಥೆಯು ಅನುಭವಿಸುತ್ತಿದೆ ಎಂಬುದು ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಅದರ ಬಗ್ಗೆ ತಿಳ್ಕೊಳ್ಳೋಣ. ಪರಿಪೂರ್ಣ ಪೈಪೋಟಿ ಸನ್ನಿವೇಶದಲ್ಲಿ ಬೆಲೆಯು ಬೇಡಿಕೆ ಮತ್ತು ಪೂರೈಕೆಯ ಪರಸ್ಪರ ಕ್ರಿಯೆಯಿಂದ ನಿರ್ಧಾರ ಆಗ್ತದೆ. ಏನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶ ಏನಿದೆಯಲ್ಲ, ಈ ಸನ್ನಿವೇಶ ಒಳಗ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಎರಡು ಅಂಶಗಳಿಂದ ನಿರ್ಧಾರ ಆಗ್ತದೆ. ಬೇಡಿಕೆಯ ಹೆಚ್ಚಳವು ಬೆಲೆ ಹೆಚ್ಚಳಕ್ಕೆ ಕಾರಣವಾದರೆ ಪೂರೈಕೆ ಹೆಚ್ಚಳವು ಬೆಲೆಯ ಕುಸಿತಕ್ಕೆ ಕಾರಣ ಆಗ್ತದೆ. ಏನು ಬೇಡಿಕೆ ಪ್ರಮಾಣ ಹೆಚ್ಚಳವಾತಂದ್ರ ಸಾಮಾನ್ಯವಾಗಿ ವಸ್ತುವಿನ ಬೆಲೆ ಹೆಚ್ಚಳ ಆಗ್ತಾವು. ಇನ್ನು ಪೂರೈಕೆ ಪ್ರಮಾಣ ಹೆಚ್ಚಳವಾತಂತಂದ್ರ ಅಲ್ಲಿ ಸಾಮಾನ್ಯವಾಗಿ ವಸ್ತುವಿನ ಬೆಲೆ ಏನಾಗ್ತಾವು? ಕಡಿಮೆ ಆಗ್ತಾವ. ಹೀಗಾಗಿ ಈ ಬೇಡಿಕೆ ಮತ್ತು ಪೂರೈಕೆಯ ಒತ್ತಡಗಳು ಪರಸ್ಪರ ವಿರುದ್ಧವಾಗಿ ಚಲಿಸಿ ಒಂದು ಹಂತದಲ್ಲಿ ಬೆಲೆಯನ್ನ ನಿರ್ಣಯಿಸುವಂತ ಕೆಲಸವನ್ನ ಮಾಡ್ತಾವ. ಏನು ಈ ಡಿಮಾಂಡ್ ಸಪ್ಲೈ ಏನಿದೆಯಲ್ಲ, ಈ ಪರಸ್ಪರವಾಗಿ ವಿರುದ್ಧವಾಗಿ ಚಲಿಸಿ ಒಂದು ಹಂತದಲ್ಲಿ ಬೆಲೆಯನ್ನ ನಿರ್ಣಯಿಸುವಂತ ಕೆಲಸವನ್ನ ಈ ಬೇಡಿಕೆ ಮತ್ತು ಪೂರೈಕೆಗಳು ಮಾಡ್ತಾವ. ಅದು ಹೇಗೆ ಎಂಬುದನ್ನ ಇಲ್ಲಿ ರೇಖಾಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ರಿ, ಇದು OM OX ಇದು ಡಿಮಾಂಡ್ ಮತ್ತು ಪೂರೈಕೆಯನ್ನ ತೋರಿಸುವಂತ ರೇಖೆಯಾಗಿದೆ. ಇನ್ನು OX ಇದು ಬೆಲೆಯನ್ನ ತೋರಿಸುವಂತ ರೇಖೆಯಾಗಿದೆ. ಇಲ್ಲಿ ನೋಡ್ರಿ, ಈ ಬಿಂದುವಿನೊಳಗ ಡಿಮಾಂಡ್ ಮತ್ತು ಸಪ್ಲೈ SS ರೇಖೆ ಎಂಬುದು ಇದು ಪೂರೈಕೆಯ ರೇಖೆಯಾಗಿದೆ. DD ಎಂಬುದು ಇದು ಬೇಡಿಕೆಯ ರೇಖೆ ಆಗಿದೆ. ಈ ಎರಡು ರೇಖೆಗಳು ನಿಧಾನವಾಗಿ ಈ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸಿವೆ ಅಥವಾ ಅಲ್ಲಿ ಸಂಧಿಸಿವೆ. ಹೀಗಾಗಿ ಈ ಬಿಂದುವಿನೊಳಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇದು ಸಮತೋಲನವಾದಂತ ಬೆಲೆ ಆಗ್ತದೆ. ಇಲ್ಲಿ ನೋಡ್ರಿ, ಅದನ್ನ ಹೊರತುಪಡಿಸಿ ಒಂದು ವೇಳೆ ವಸ್ತುವಿನ ಬೆಲೆ ಏನಾದ್ರು OP1 ಗೆ ಹೆಚ್ಚಳ ಆತಂತಂದ್ರ ಅವಾಗ ಬೇಡಿಕೆ ಪ್ರಮಾಣ ಇಷ್ಟಿರ್ತದ, ಸಪ್ಲೈ ಪ್ರಮಾಣ ಇಷ್ಟಿರ್ತದ. ಇನ್ನು ಬೆಲೆ ಏನಾದ್ರು OP2 ಆಗಿತ್ತಂತಂದ್ರ ಸಪ್ಲೈ ಇಷ್ಟಿರ್ತದ, ಡಿಮಾಂಡ್ ಇಷ್ಟಿರ್ತದ. ಇದು ಸಪ್ಲೈಕ್ಕಿಂತ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರ ಅವಾಗ ಬೆಲೆ ಮತ್ತು ಸಮತೋಲನ ಬೆಲೆ ನಿರ್ಧಾರವಾಗುವಂತ ಕೆಲಸ ಆಗ್ತಾವ. ಹೀಗಾಗಿ
ಈ ಬಿಂದು ಇದೆಯಲ್ಲ, ಈ ಬಿಂದುವಿನಲ್ಲಿ ಎರಡು ರೇಖೆಗಳು ಸಂಧಿಸುವುದರ ಮೂಲಕ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನ ಬೆಲೆಯನ್ನ ನಿರ್ಧರಿಸುವಂತ ಕೆಲಸವನ್ನ ಮಾಡ್ತಾವೆ. ಏನ ಇಷ್ಟು ವಿದ್ಯಾರ್ಥಿಗಳೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಮತ್ತು ದೀರ್ಘಾವಧಿಯಲ್ಲಿ ಯಾವ ತೆರನಾಗಿ ಬೆಲೆ ನಿರ್ಧಾರವಾಗ್ತದ ಮತ್ತು ಅಲ್ಪಾವಧಿಯಲ್ಲಿ ಯಾವ ತೆರನಾಗಿ ಬೆಲೆ ನಿರ್ಧಾರ ಆಗ್ತದ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಮನದಟ್ಟ ಮಾಡುವಂತ ಕೆಲಸವನ್ನ ಮಾಡಿ ಕೊಡಲಾಗಿದೆ. ವಿಡಿಯೋ ಇಷ್ಟ ಆತಂತಂದ್ರ ಲೈಕ್ ಮಾಡ್ರಿ. ಇನ್ನೂ ವಿಡಿಯೋ ಇಷ್ಟ ಆತಂತಂದ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡುವುದರ ಮೂಲಕ ಈ ಚಾನೆಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.